ಮಾಗಡಿ ತಾಲೂಕಿನ ಆರಾಧ್ಯ ದೈವ ಇತಿಹಾಸ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ರಾಜಕಾರಣಿಗಳ ಮನೆತನಗಳಲ್ಲಿ ಹುಲಿಕಟ್ಟೆ ಮನೆತನಕ್ಕೆ ತನ್ನದೇ ಆದಂತಹ ಪ್ರೀತಿ ವಿಶ್ವಾಸ ಗೌರವವನ್ನು ತಾಲೂಕಿನ ಜನತೆ ಸುಮಾರು 5 ದಶಕಗಳ ಕಾಲ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವರಾದ ಶ್ರೀಮತಿ ಶಾರದಮ್ಮ ಚನ್ನಪ್ಪನವರ ಹಿರಿಯ ಸುಪುತ್ರರಾದ ಎಚ್.ಸಿ. ಬಾಲಕೃಷ್ಣರವರು ತಮ್ಮ ತಂದೆಯ ನಿಧನ ನಂತರ 1994ರಲ್ಲಿ ಅಂದಿನ ಪ್ರಭಾವಿ ಸಚಿವರಾಗಿದ್ದ ಎಚ್.ಎಂ. ರೇವಣ್ಣ ಅವರ ವಿರುದ್ಧ ಗೆಲುವು ಸಾಧಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಮೆಟ್ಟಿಲೇರಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಮೊದಲು ಬಿಜೆಪಿ, ನಂತರ ಜೆಡಿಎಸ್, ಹಾಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಒಟ್ಟು 7 ಚುನಾವಣೆಗಳನ್ನು ಎದುರಿಸಿ 5 ಬಾರಿ ಗೆಲುವು ಸಾಧಿಸಿ 2 ಬಾರಿ ಸೋಲುಂಡಿರುವ ಬಾಲಕೃಷ್ಣರವರು ವ್ಯಕ್ತಿತ್ವ, ನಾಯಕತ್ವ, ಮನೆತನಕ್ಕೆ ಹೆಸರುವಾಸಿಯಾಗಿರುವ ಇವರು ನೇರ ನಿಷ್ಠೂರವಾದಿ, ಜೊತೆಗೆ ತಾಯಿ ಹೃದಯಿ ರಾಜಕಾರಣಿಯಾಗಿದ್ದಾರೆ. 2018ರಲ್ಲಿ ಇವರ ಪ್ರತಿಸ್ಪರ್ಧಿಗೂ ಆಶ್ಚರ್ಯವಾಗುವಂತೆ 52,000 ಮತಗಳ ಅಂತರದಿಂದ ಬಾಲಕೃಷ್ಣರವರು ಸೋಲನುಭವಿಸಿದ್ದರು. ಇಂತಹ ಸಂದರ್ಭದಲ್ಲಿ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಆಹ್ವಾನವನ್ನು ತಿರಸ್ಕರಿಸಿದರು. ನಾನು ಇಂದು ಸೋತಿರಬಹುದು, ಆದರೆ ನನಗೆ ಮಾಗಡಿಯ ಜನತೆ 69,000 ಮತ ಹಾಕಿದ್ದಾರೆ. ಜೊತೆಗೆ ನನ್ನನ್ನೇ ನಂಬಿರುವ ಕಾರ್ಯಕರ್ತರಿದ್ದಾರೆ. ಅವರಿಗೆ ದ್ರೋಹ ಮಾಡುವುದಿಲ್ಲ ಎಂಬ ಸ್ಪಷ್ಟ ನಿಲುವಿನ ಹೇಳಿಕೆ ನೀಡಿದ್ದರು. 2023ರ ಚುನಾವಣೆಯಲ್ಲಿ 52 ಮತಗಳನ್ನು ಬೀಟ್ ಮಾಡಿ 11,500ಕ್ಕೂ ಅಧಿಕ ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಧಿಕಾರದಲ್ಲಿದ್ದು ಬಾಲಕೃಷ್ಣರವರು ಆಡಳಿತಾರೂಢ ಶಾಸಕರಾಗಿದ್ದಾರೆ. ಮಾಗಡಿ ತಾಲೂಕಿನ ಅಭಿವೃದ್ಧಿ ಮತ್ತು ಚಿಂತನೆ ಹಸಿವನ್ನು ಇಟ್ಟುಕೊಂಡಿರುವ ಇವರು ವಾರಕ್ಕೆ 3-4 ಬಾರಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಅದರಲ್ಲಿ ಮಾಗಡಿ ಪಟ್ಟಣದಲ್ಲಿ ನಡೆಯುತ್ತಿರುವ ವಿವಿಧ ಕಾಮಗಾರಿಗಳ ವಿವರ ಇಲ್ಲಿದೆ. ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ 7 ಕ್ರೀಡಾಂಗಣ, ಇದೇ ಜೂನಿಯರ್ ಕಾಲೇಜಿನಲ್ಲಿ ಸುಮಾರು ಕೋಟಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಯ ಕಟ್ಟಡ, ತಾಲೂಕು ಪಂಚಾಯಿತಿ ಪಕ್ಕದಲ್ಲಿ ಗುರುಭವನ, ಗಾಂಧಿ ಸರ್ಕಲ್ನಿಂದ ಹಳೆ ಬಸ್ ನಿಲ್ದಾಣವರೆಗೆ ರಸ್ತೆ ಚರಂಡಿ ಕಾಮಗಾರಿ, ಬೈಚಾಪುರದಿಂದ ಬಸ್ ನಿಲ್ದಾಣದವರೆಗೆ ರಸ್ತೆ ಚರಂಡಿ, ಕಲಾವಿದರಿಗಾಗಿ ಕಲಾಮಂದಿರ, ಸಾಕಷ್ಟು ವರ್ಷಗಳಿಂದ ಬೇಡಿಕೆಯಲ್ಲೊಂದಾದ ತರಕಾರಿ ಮಾರುಕಟ್ಟೆ ಕಾಮಗಾರಿ ಪ್ರಗತಿ, ಡೋನ್ಲೈಟ್ ಸರ್ಕಲ್ನಿಂದ ಕೆಂಪೇಗೌಡ ಆಟೋ ಸರ್ಕಲ್ವರೆಗೆ ರಸ್ತೆ ಚರಂಡಿ ಕಾಮಗಾರಿ, ಹೊಸಪೇಟೆ ಕ್ಷೀರಭವನ ಬಳಿಯಿಂದ ಟಿಎಪಿಸಿಎಂಎಸ್ ಗೋದಾಮು, ಕೆಂಪೇಗೌಡರು ನಿರ್ಮಿಸಿರುವ ಐತಿಹಾಸಿಕ ಗೌರಮ್ಮನ ಕೆರೆ ಅಭಿವೃದ್ಧಿ, ಹೊಸಪೇಟೆ ಸರ್ಕಲ್ ಬಳಿಯ ಓವರ್ ಹೆಡ್ ಟ್ಯಾಂಕ್ ಮತ್ತು ತಂಗುದಾಣ ನಿರ್ಮಾಣ ಪ್ರಗತಿಯಲ್ಲಿದೆ. ಮಾಗಡಿ ಸರ್ಕಾರಿ ಆಸ್ಪತ್ರೆ ನವೀಕರಣ, ಇದೇ ಸರ್ಕಾರಿ ಆಸ್ಪತ್ರೆಯ ಮುಂದೆ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಹಣ ಬಿಡುಗಡೆಯಾಗಿದ್ದು ಆ ಕಾಮಗಾರಿ ಚಾಲನೆ ಮುಹೂರ್ತ ನಿಗದಿಯಾಗಿಲ್ಲ. ಶಿಥಿಲವಾಗಿದ್ದ ಅಂಬೇಡ್ಕರ್ ಭವನವನ್ನು ಬೀಳಿಸಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ತೀವ್ರ ವಿರೋಧದ ನಡುವೆಯೂ ನೂತನವಾದ ಗಾಂಧೀಜಿಯವರ ಪ್ರತಿಮೆ ನಿರ್ಮಾಣ ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಯಾಗಲಿದೆ ಎಂದು ಬಾಲಕೃಷ್ಣ ಸ್ಪಷ್ಟಪಡಿಸಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ಪ್ರಗತಿ ಹಂತದಲ್ಲಿರುವ ಕಾಮಗಾರಿಗಳಾಗಿವೆ. ಇವೆಲ್ಲವೂ ಪೂರ್ಣವಾದರೆ ಮಾಗಡಿ ಪಟ್ಟಣದ ಚಿತ್ರಣ ಬದಲಾಗಲಿದೆ. ಗ್ಯಾರಂಟಿ ಯೋಜನೆಗಳ ನಡುವೆ ಮಾಗಡಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿಕೊಂಡು ಅಭಿವೃದ್ಧಿಯನ್ನು ಮಾಡಿಸುತ್ತಿರುವುದು ಸ್ಪಷ್ಟ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತದೆ. ನಾನು ಟೀಕೆಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ. ಅಭಿವೃದ್ಧಿಯತ್ತ ನನ್ನ ಚಿತ್ತ ಎಂಬುದು ಶಾಸಕರಾದ ಬಾಲಕೃಷ್ಣರವರ ಅಜೆಂಡಾವಾಗಿದೆ. ಇದು ಕೇವಲ ಮಾಗಡಿ ಪಟ್ಟಣದಲ್ಲಿ ಹಾಲಿ ನಡೆಯುತ್ತಿರುವ ಕಾಮಗಾರಿಗಳಾಗಿದ್ದು ಮುಂದೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯಲಿರುವ ಕಾಮಗಾರಿಗಳ ವಿವರಗಳನ್ನು ನೀಡಲಾಗುವುದು. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9972564654 8971391642. ಕುಮಾರ್ ಕಡೆಮನೆ, ಇಂದು ಸಂಜೆ ಪತ್ರಿಕೆ ವರದಿಗಾರರು, ಮಾನ್ಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರ ಮಾಧ್ಯಮ ವಕ್ತಾರರು, ತಿರುಮಲೆ. ನಮ್ಮ ಗಾಂಧಿ ಸ್ಟ್ಯಾಚ್ಯೂ ಅನಾವರಣ ಆಗುತ್ತೆ. NES ಸರ್ಕಲ್ನಲ್ಲಿ ನಾವೇನು ನೂತನವಾಗಿ ಗಾಂಧಿ ಪ್ರತಿಮೆಯನ್ನ ಮಾಡಿದ್ದೀವಿ, ಅದನ್ನ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಮತ್ತೆ ಬೊಮ್ಮೂಲ್ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ ಅವರ ಕೈನೆಲ್ಲ ಅಥವಾ DCM ಬಂದ್ರೆ DCM ಅವ್ರ ಕೈನೆಲ್ಲ ಅದನ್ನ ಹೊಸದಾಗಿ ನೂತನವಾಗಿರ್ತಕ್ಕಂಥ ಇದನ್ನ ಉದ್ಘಾಟನೆಯನ್ನ ಮಾಡ್ತೀವಿ. ಅದನ್ನ ಗಾಂಧಿ ಪ್ರತಿಮೆಯನ್ನ ಅನಾವರಣ ಮಾಡ್ತೀವಿ. ಉದ್ಘಾಟನೆ ಅಂದ್ರೆ ಅನಾವರಣ, ಗಾಂಧಿ ಪ್ರತಿಮೆ ಅನಾವರಣವನ್ನ ಮಾಡ್ತೀವಿ. ಪಾಪ ಅನೇಕ ಜನ ಮಾತಾಡ್ತಿದ್ರು, ಏನೋ ಕಿತ್ತಾಕ್ಬಿಟ್ರು, ಎಲ್ಲೋ ಬಿಸಾಕ್ಬಿಟ್ರು ಅಂತ.
ನಮಗೂ ಗಾಂಧಿ ಬಗ್ಗೆ ಅವರು ಸ್ವತಂತ್ರ ತಂದು ಕೊಟ್ಟಿದ್ದಾರೆ, ನಮಗೆ ಅದ್ರ ಬಗ್ಗೆ ಗೌರವ, ಅಪಾರವಾದಂಥ ಗೌರವ ಇದೆ. ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತೆ ಅವ್ರನ್ನೂ ಕೂಡ ಆಹ್ವಾನ ಮಾಡಬೇಕು ಅಂತ ಮಾಡಿದೀವಿ. ಯಾರ್ಯಾರು ಗಲಾಟೆ ಮಾಡ್ತಿದ್ರು ಅವ್ರನ್ನೂ ಕೂಡ ಅವತ್ತು ಆಹ್ವಾನ ಮಾಡಬೇಕು ಅಂತ ಮಾಡಿದ್ವಿ. ಅವ್ರನ್ನೂ ಆಹ್ವಾನ ಮಾಡ್ತೀವಿ. ಯಾಕಂದ್ರೆ ಬೋಗಸು, ಸುಳ್ಳು ಅಂತ ಏನೇನೋ ಪ್ರಚಾರ ಮಾಡಿದ್ರು. ಅಲ್ಲೂ ಅವತ್ತು ಅದಾದ್ಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಮಾರ್ಕೆಟ್ ಬಂದು ಎಲ್ಲ ಕ್ಲೀನಾಗಿ ಮಾರಕ್ಕೆ ಮಾಡ್ಕೊಂಡ್ಬಿಟ್ಟು ಅಂಗಡಿ ಅದು ಸಪ್ರೇಟ್ ಅದು ಇಲ್ಲಿ ನಾವು ಮಾಡ್ತಾರೆ